ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 7ನೇ ಪದ್ಯ. ಸನ್ನುತಿ ತನಗೆ ಸಂಪನ್ನವಾದರಿವಿದು ನನ್ನಿಯಂದು ನಂಬು ಯೋಗಿ ನಿನ್ನ ಮುನ್ನಿನ ಜಡ ಭಾವವಂ ನೀಗುನಲಿದಿದು ನನ್ನಿಯಂದು ನಂಬು ಯೋಗಿ ನಿನ್ನ ಸನ್ನುತಿ ತನಗೆ ಸಂಪನ್ನವಾದರಿವಿದು ನನ್ನಿಯಂದು ನಂಬು ಯೋಗಿ ನಿನ್ನ ದುರಿತ ಕಾನನ ವಹಿನಿ ಪರಿಭವ ಘನ ಚಂಡ ಮರುತನ ಜ್ಞಾನ ತಿಮಿರ ತರಣಿ ಮಾನಸ ಕುಲಗಿರಿ ವಜ್ರವನು ತಾಪ ಸರಸಿಜ ಹಿಮವಿದೆಂಬ ಆಹಾ ಸರಸಿಜ ಹಿಮವಿದೆಂಬ ಸನ್ನುತಿ ತನಗೆ ಸಂಪನ್ನವಾದರಿವಿದು ನನ್ನಿಯಂದು ನಂಬು ಯೋಗಿ ನಿನ್ನ ಸಾರ ಸುಖದ ಸುಧಾವಾರಿಧಿ ಸುಕೃತದ ಮೇರು ಮುಕ್ತಿಯ ಜನ್ಮಭೂಮಿ ಚಾರು ಸಿದ್ಧಿಗಳ ಮಂದಾರ ವಿಷಯದ ಮೂಲ ಕಾರಣದಿರವಿದೆಂಬ ಆಹಾ ಕಾರಣದಿರವಿದೆಂಬ ಸನ್ನುತಿ ತನಗೆ ಸಂಪನ್ನವಾದರಿವಿದು ನನ್ನಿಯಂದು ನಂಬು ಯೋಗಿ ನಿನ್ನ ನಿಗಮವರಸುವ ಮುನಿಗಳು ಜಾನಿಪಸುರ ಉರಗ ನರರ ಜಾಣುಮಿಗಾಣದ ಜಗದಾಗು ಹೋಗಿ ನೋಡ್ಪಗದಿಹ ಶಂಭುಲಿಂಗದ ಅಗಣಿತ ನಿಜವಿದೆಂಬ ಆಹಾ ಅಗಣಿತ ನಿಜವಿದೆಂಬ ಸನ್ನುತಿ ತನಗೆ ಸಂಪನ್ನವಾದರಿವಿದು ನನ್ನಿಯಂದು ನಂಬು ಯೋಗಿ ನಿನ್ನ ಮುನ್ನಿನ ಜಡ ಭಾವವಂ ನೀಗುನಲಿದಿದು ನನ್ನಿಯಂದು ನಂಬು ಯೋಗಿ ನಿನ್ನ ಸನ್ನುತಿ ತನಗೆ ಸಂಪನ್ನವಾದರಿವಿದು ನನ್ನಿಯಂದು ನಂಬು ಯೋಗಿ ನಿನ್ನ. ಜ್ಞಾನ ಜ್ಞಾನ ಅಂದ್ರೆ ಏನು ಅಂದ್ರೆ ತೋರ್ಪ ಎಲ್ಲ ವಿಶ್ವ ನನ್ನ ಕೈ ಬಿಟ್ಟು ಹೋಗ್ತದ. ಎಲ್ಲವೂ ಹೋದ್ರೂ ಕೂಡ ತಾನು ಎನ್ನುವ ತನ್ನತನ ಮಾತ್ರ ಇಲ್ಲಿ ಸದ್ರೂಪದಿಂದ ಉಳಿತದ. ಆ ಉಳಿದ ಉಳುಮೆಯಲ್ಲಿ ನಾನು ನಿಲ್ಲುವುದೇ ಇಲ್ಲಿ ಇರುವ ಸಾಧನೆ. ಸಾಧನೆ ಸಾಧನೆ ಅಂದ್ರೆ ಏನು ಅಂತಂದ್ರೆ ಯಾವುದು ಸದ್ರೂಪವೋ ಆ ಸದ್ರೂಪದಲ್ಲಿ ನಾನು ನೆಲೆ ನಿಂತುಕೊಂಡು ನನ್ನಿಂದ ಅನ್ಯವಾದ ಜಡ ದುಃಖಾದಿಗಳಿಗೆ ಲಕ್ಷಣವಾದ ಸಕಲ ವಿಶ್ವವು ನನ್ನದಲ್ಲ ಎಂಬುವುದೇ ಜ್ಞಾನ. ಜ್ಞಾನ ಅನ್ನೋದಕ್ಕೆ ವ್ಯಾಖ್ಯಾನ ಗೊತ್ತಾಗ್ತಿಲ್ಲಪ್ಪ. ಬಹಳಷ್ಟು ಸಾರಿ ನಿಮ್ಗೆ ವ್ಯಾಖ್ಯಾನ ಮಾಡಿರ್ತೀನಿ. ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನಾರ್ಥ ದರ್ಶನಂ. ಏನ್ ಹೇಳ್ತೇಪ ನಿಂದು? ಏತತ್ ಜ್ಞಾನಂ ಹೆಸರೇ ಹೇಳಿ ನೋಡು ಪೂರ. ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನಾರ್ಥ ದರ್ಶನಂ ಏತತ್ ಜ್ಞಾನಂ. ಅಜ್ಞಾನಂ ಏತತ್ ಅನ್ಯಥಾ. ಹ್ಞೂ. ಈ ಜ್ಞಾನ ಒಂದನ್ನು ಬಿಟ್ಟು ಇವೆ ಉಳಿದದ್ದೆಲ್ಲ ಏನವು? ಅಜ್ಞಾನ ಅಜ್ಞಾನಗಳವು. ಹೌದಿಲ್ಲ? ಹೌದು. ಯಾರೋ ಒಬ್ರು ಇತ್ತೀಚೆಗೆ ಬಾಳ ಚಂದ ಹಾಡ್ತಿರ್ತಾರ ನೋಡ್ರ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಅವು ಎಲ್ಲ ಕುಂತಿರಲ್ಲ, ಅವು ನಿಮ್ಮ ಮುಂದಾಗಲಿ ಹೋಕ್ಕವ. ಹೌದು. ಹಾಡಿದ ಮಗ ಒಂದ್ ದಿವ್ಸ ಎದೆತ್ತರಕ್ಕೆ ಬೆಳೆದ ಹೆಂಡತಿ ಬಂದ್ ಕೂಡ್ಲೆ ಇವ ನಿನ್ ಕೈಯನ್ ಪಲ್ಯ ಚಲೋ ಆಗುದಿಲ್ಲ ಅಂತ. ಹೌದು. ಏನು ವಿಚಿತ್ರ ಅಲ್ಲ ಇದು? ಹೌದು. 30
ಇಷ್ಟು ವರ್ಷ ನಮ್ಮ ಅವನಂತ ಅಡಿಗೆನ ಮಾಡಕ್ ಯಾರಿಗೂ ಬರುದಿಲ್ಲ ಅಂತಿದ್ದ. ಹೌದಪ್ಪ. ಆ 3 ದಿನ ಬಂದಾಳಕ್ಕೆ ಮೇಡಮ್. ಈಗ ತಾಯಿ ಕೈ ಅಡಿಗೆ ರುಚಿ ಆಗಲ್ಲ. ಹೌದಪ್ಪ. ಅದು ಬಿಟ್ಟ ಈ ತಂದೆ ಕಟ್ಟಿದ ಮನಿ ಇದು ಅವೈಜ್ಞಾನಿಕ ಐತಿ, ಅದಕ್ಕೆ ನಾ ಬೇರೆ ಮನೆಗೆ ಇರ್ತನೋ ಅಂತ ಹೇಳಿ ಮಗ ಹೆಂಡತಿ ಕರ್ಕೊಂಡು ಮೊಮ್ಮಕ್ಕಳು ಕರ್ಕೊಂಡು ಹೊತ್ತು ಮನೆಗೈತಿ ಬ್ಯಾಡಪ್ಪ ಅಂದ್ರೂ ಕೂಡ ಮನೆ ಬಿಟ್ಟು ಹೋಗುವಾಗ ಅಲ್ಲಿ ಮುದಿ ತಾಯಿ ತಂದೆಗಳು ಹೆಂಗಕ್ಕಿರ್ಬೋದು? ಹೆಂಗಕ್ಕತ್ರಿ ಪಾಟೀಲ್ರೆ? ಹೌದು, ನೋಡ್ಕೋರಿ ಜಗದ ಅಣಿತತ್ವನ ನೋಡ್ಕೋರಿ. ಪರಮಾತ್ಮನನ್ನ ನೋಡಕ್ ಹೋಗ್ಬೇಡ್ರಿ, ಶಿವನನ್ನ ನೋಡಕ್ ಹೋಗ್ಬೇಡ್ರಿ. ನೀವು ಶಿವನನ್ನ ನೋಡೋ ಅವಶ್ಯ ನಿಮಗಿಲ್ಲ. ನಿಮಗೆ ಏನು ಅವಶ್ಯ ಐತಪ್ಪ ಅಂದ್ರೆ ಯಾವುದನ್ನು ನಂಬಿರ್ಲ ಆ ನಿಮ್ಮ ನಂಬಿಕೆಗೆ ಅಪನಂಬಿಕೆ ಮಾಡಿ ನಿಮ್ಮನ್ನು ಬಿಟ್ಟು ಹೋಗೋ ಈ ದೃಶ್ಯವನ್ನು ಮೊದಲು ನೋಡ್ರಿ. ಇದ್ದಕ್ಕಿದ್ದಂತೆ ಯಾವ ಪಾಲಿಶಿ ಶೂಸು, ಫಿಟ್ ಪ್ಯಾಂಟು, ವೈಟ್ ಶರ್ಟು, ಬೆಲ್ಟ್ ಹಾಕೊಂಡು ಥಕ್ ಥೈ ಲೆಫ್ಟ್ ರೈಟ್ ಅವ್ರು ಗಬಾಯ ಮೂಡ್ ದೈನೆ ಮೂಡ್ ಅಂತ ಯಾವ ಕುಣಿತಿದ್ದೋ ಇವತ್ತ ಅವನ ಕಾಲ ಮಡ್ಸಾಕತ್ತೇವಲ್ರಿ ಚಂದ ಬಸಪ್ಪರ? ಮಡ್ಸಾಕತ್ತೇವಪ್ಪಾಜಿ. ಮತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನಾಗ ಇತ್ತಲ್ಲ, ಆಗ ಹೆಂಗಿದ್ರಿ? ಯಾವಾಗ ಜೋರ್ ಇತ್ರಿ, ವಯಸ್ಸಿತ್ತಲ್ರಿ. ಕಾಲ ಮಡ್ಸಾಕತ್ತಿ. ಹ್ಞೂನ್ರಿ. ಕಿವಿ ಕಿವುಡಾತು, ಹೆಣ್ಣು ಮಂಜಾತು. ಮಕ್ಕಳು ಸೊಸೇಂದ್ರು ನಮಗೆ ಇಲ್ಲಿ ನಿದ್ದೆ ಹತ್ತದಲ್ಪ, ನಾವು ಆ ಕಡೆ ಹೋಗ್ತೀವಂತ ಹೋಗಿಬಿಟ್ರು. ಈ ತೆರನಾಗಿ ಸರ್ವ ವಸ್ತು ನಿಮ್ಮನ್ನ ಅಗಲಿ ಹೋಗ್ತದ. ಹೌದ್ರಿ. ಮನೆಗೆ ಸ್ವದೇಹವೇ ಕೂಡ ನಿಮಗೆ ಹೇಳಿ ಅರ್ಧ ಹೋಗ್ತದೆ. ಒಂದಿನ ಹೋಗ್ತದ. ಹೌದಾ? ಹೋಗ್ತದ. ಇದು ಹೋಗ್ತದ ಅನ್ನುವಂತಹದ್ದು ನಿಶ್ಚಯ ಆಯ್ತು ಅಂದ್ರೆ ಅದಕ್ಕೆ ಜ್ಞಾನ ಅನ್ನಬೇಕು. ಇದು ಹೊಕ್ಕತಿ ಅನ್ನೋದು ನಿಮಗ್ ಸ್ವಲ್ಪ ಗೊತ್ತತಿ, ನಿಶ್ಚಯ ಆಗ್ಬೇಕಲ್ಲ. ದೃಢ ಆಗಿಲ್ರಿ. ಹೌದಿಲ್ ನಿಮ್ಗೆ ಆಗಾಗ ಭಾಗವತ್ ಹೇಳ್ತಿರ್ತೇನೆ. ಒಬ್ಬ ರಾಜ ಶೃಂಗಿ ಋಷಿಯ ಆಶ್ರಮದ ಮುಂದೆ ಹಾದು ಹೋಗುವಾಗ ಏನೋ ಒಂದ್ ಸ್ವಲ್ಪ ಹುಡುಗಾಟಿಕೆರ ಅನ್ಕೊಡ್ರಿ, ವೆಳ್ಳ ಸುಮಾರ ಅನ್ರಿ, ನಿರೀಕ್ಷೆಯ ಆಶ್ರಮದೊಳಗೆ ಹೋಗಿದ್ದ. ಅವ ದೇಶದ ರಾಜ, ಬೇಟೆ ಆಡೋ ಸಲುವಾಗಿ ಬಂದಿದ್ದ. 60-65 ವರ್ಷದ ಮನುಷ್ಯ, ಅವೇನು ಸಣ್ಣ ಹುಡುಗ ಅಲ್ಲ. ಬಂದ. ಆ ಋಷಿಗಳು ತಪಸ್ಸಿಗೆ ಕೂತಿದ್ರು, ಧ್ಯಾನಕ್ಕೆ ಕೂತಿದ್ರು. ಅವನು ಏನ ಅಹಂಕಾರ, ನಾ ರಾಜ, ನನ್ನ ಬೂಟಗಾರಿನ ಸಪ್ಳ ನೋಡಿ ಕೂಡ ಸ್ವಾಮಿ ನನಗ ಬಾಣವಲ್ಲ ಅಂತ ಅವ್ನು ಧ್ಯಾನಕ್ಕೆ ಕೂತಾನಂತ ಅವ್ನು ಗೊತ್ತಿಲ್ಲ. ಅದು ಹಂಗೊಂದು ಅಹಂಕಾರ ಬಂತು. ಆ ಕಡೆ ನೋಡಿದ, ಒಟ್ಟು ಅವ್ನು ಯಾರು ಹೇಳಿಲ್ಲ, ಕಣ್ ತೆಗಿಲಿಲ್ಲ, ಬಾ ಅನ್ಲಿಲ್ಲ. ಶಿಷ್ಯರು ಮತ್ತು ಶೃಂಗಿ ಋಷಿಗಳು ಅವರೆಲ್ಲ ಸ್ನಾನಕ್ಕೆ ಹೋಗಿದ್ರು. ಬಡ ಸಿಟ್ಟಿಗೆದ್ದ ಹೊರಗೆ ನೋಡಿದ, ಒಂದು ಹಾವು ಸಿಕ್ಕಿತ್ತ. ಇಲ್ಲೊಂದು ಸತ್ತ ಹಾವು ಇರಿ ಬೆತ್ತಿತ್ತ. ಅದಕ್ಕೆ ಅದನ್ನ ಮೆಲ್ಕ ಒಂದು ಹೊಡಿಗೆ ತಗೊಂಡು ಏನ್ ಮಾಡಿದ, ಕೈಯೊಳಗಿನ ಬಾಣ ತಗೊಂಡ ಹಿಂಗ ಮೆಲ್ಕ ಹಾವಿನ ನಟ್ ನಡು ಆ ಬಾಣ ಹಾಕಿ ಅದನ್ನ ಮೆಲ್ಕ ಎತ್ತೆ, ಎಲೆ ದುಷ್ಟ ಸಾಧುವೆ ಹೇಳಿ ಆ ಇರಿ ಹತ್ತಿದ ಹಾವನ್ನ ಆ ಋಷಿ ಕೊಳ್ಳಕ್ ಹಾರ ಹಾಕ್ತಾರಲ್ಲ ಹಂಗ ಹಾಕಿದ. ಹಂಗ ಹಾಕಿದ ತಕ್ಷಣ ಪಾಪ ಸಮಾಧಿಸ್ಥನಾದ ಋಷಿಗಳು ಪಾಪ ಅದ್ ಯಾರು ಅವನ ಮಗ ಹೇಳಿದ್ರು. ಅವ್ರ ಮಗ ವಯಸ್ಸಿನ ಹುಡುಗ. ಅವ ಏನ್ ಮಾಡಿದ ಅಂದ್ರೆ, ಯಾವ ಸಮಾಧಿ ಸ್ಥಾನದಲ್ಲಿರುವ ನನ್ನ ತಂದೆಗೆ ಸಾಧುವಂತಹ ಗೌರವವೂ ಇಲ್ಲದೆ ಸತ್ತ ಹಾವನ್ನ ಏನ್ ಕೊರಳಿಗೆ ಹಾಕ್ಯಾನದ, ಅವನಿಗೆ 7 ದಿವಸ ಅದೇ ಹಾವು ಕಡದು ಸಾಯ್ದು ಹೋಗಂದ ಶಾಪ್ ಕೊಟ್ಟ. ಪಾಪ ಆ ಕಡೆ ಈ ಕಡೆ ಜನರಿಗೆ ಗೊತ್ತಾತು, ಏನು ದೇಶವನ್ನ ಆಳುವ ದೊರೆ ಹೊಸ್ತಿನಾವತಿಯ ಅಂಶ, ಅಂಥವನಿಗೆ ಶಾಪ ಆತು, ಇನ್ನೇನು ಗತಿ, ಲೋಕ ಅರಾಜಕತೆ ಆಕತ್ತಂತ ಹೇಳಿ ದೂತರು ಓಡಿపోದ್ರು ಅರಮನೆಗೆ. ರಾಜನ್ ಹಿಂಗಾತು ಸಮಸ್ಯೆ, 7 ದಿವಸದಲ್ಲಿ ನಡೆದ ಮರಣ ಅಂತ ಸುದ್ದಿ ಹೋತ್ ನೋಡ್ರಿ. ಅಲ್ರಿ, ಈಗ ಆ ಪರೀಕ್ಷಿತನ ಜಗದಾಗ ನೀವು ಕೂತಿರ ತಿಳ್ಕೋರಿ.
ಹ್ಞೂ ಕಟ್ಟಿ ಬಿಟ್ಟು ಬಿಡಿ ಸಾಕ, 2 ದಿನ ಹೇಳೋದು. ಹ್ಞೂ 7 ದಿವಸದಲ್ಲಿ ನಿಮಗ ಮರಣ ಅಂತ ಅನ್ನುವ ವಾರ್ತೆ ನಿಮ್ಮ ಕಿವಿಗೆ ಬಿತ್ತು ಅಂದ್ರೆ ಹ್ಞೂ ನಿಮಗೆ ಏನಾದ್ರು ಇನ್ನೊಂದು ಪ್ಲಾಟ್ ಅವ ಹಿಡಿಬೇಕು ಅನಿಸ್ತದ? ಭಯ ಬರ್ತದ್ರಿ, ಭಯ ಚಾಲು ಆಗ್ತದ್ರಿ, ಭಯ ಬರ್ತದೆ. ಚಾಲು ಆತಲ್ಲ, ಚಾಲು ಆಗ್ತದೆ, ಚಾಲು ಆಗ್ತದೆ. ಹೆಂಡತಿ ಮಾಡ್ಕೋತೀರೇನಪ್ಪಾ ಅಂದ್ರೆ ಅಲ್ಲಿ ಹೋಗ. ಹೌದ್ರಿ, ಅಲ್ಲಿ ಹೋಗ, ಎಲ್ಲರಿಗೂ ಒಳ್ಳೆ ಆಗ್ತದೆ. ಯಾಕೆ ಕಲ್ಯಾಣ ಕಟ್ಟಿದ್ರಿ? ಹೋಗ್ತದಲ್ಲ, ಸೇರಿ ಹೋಗ್ತದ ಪಕ್ಕ ಆಗ್ತದೆ. ಇದ ಜ್ಞಾನ. ಜ್ಞಾನ ಅಂದ್ರೆ ಏನಲ್ಲ. ಜ್ಞಾನ ಅಂತಂದ್ರೆ ಆ ತತ್ವಮಸಿ ಅವು ಇವು ಅವು ಏನ ಅವ್ನ ಕೈ ಬಿಟ್ಬಿಟ್ರೆ ಅವ್ನು ಬೇಡ ನಮಗ. ಅವು ಹ್ಞೂನ್ರಿ. ನಮಗ ಜ್ಞಾನ ಅಂದ್ರೆ ಏನಂದ್ರೆ ಯಾವುದನ್ನ ನನ್ನದು ಅಂತ ತಿಳ್ಕೊಂಡಿನೋ ಅದು ಒಂದ್ ದಿವ್ಸ ಇನ್ನೊಬ್ಬರದಾಕತ್ತೈತಿ. ಹೌದ್ರಿ, ಇದನ್ನ ತಿಳ್ಕೊಂಡ್ರೆ ಸಾಕು ನಮಗೆ. ಈಗ ಪರೋಕ್ಷ ಜ್ಞಾನ ಇದು ಸಾಕು ನಮಗೆ. ಹ್ಞೂನ್ರಿ. ಮುಂದೆ ದೃಢಪರು ಏನೋ ನಮ್ಮ ರುದ್ರಪ್ಪರದು ಹೇಳ್ತಾರಲ್ಲ, ಅವು ಬಲ್ಲವ್ರ ಅವ್ರು, ನಮ್ಗೆ ಅವ್ನ ಗೊತ್ತಾಗುದಿಲ್ಲ ಅವು. ಅವನ್ನೆಲ್ಲ ಮುಂದೆ ಅವನು ಈ ಸದ್ಯದಲ್ಲಿ ಇಷ್ಟು ನೋಡುದು. ಆವಾಗ ಪಾಪ ರಾಜ ಜನರನ್ನ ನದಿಯ ದಂಡೆಯಲ್ಲಿ ಹೋಗಿ ರಾಜ ಮಗನ ಕಿರೀಟ ತೆಗೆದ, ಬಿಲ್ಲು ಬಾಣಗಳನ್ನಿಟ್ಟ, ಪ್ರಜಾ ಜನರನ್ನ ಕರೆದ, ಕೈ ಮುಗಿದ ಜನರಿಗೆ ಏನ್ ಹೇಳಿದ, ನೋಡಪ್ಪ ನನ್ನ ಸಲುವಾಗಿ ನನಗೇನ್ ತಿಳಿದತ್ತು ಅಷ್ಟಂತೂ ಅಕಸ್ಮಾತ್ ನನ್ನಿಂದ ನಿಮಗೆ ಏನಾದ್ರೂ ನೋವಾಗಿದ್ರೆ ನನ್ನನ್ನು ಕ್ಷಮಾ ಮಾಡ್ರಿ. ನನಗಿನ್ನ ಸಾವು ಬಂತು, ನಾ ಹೋಗ್ತೇನೆ. ನೋಡ್ರಿ ಎಷ್ಟು ರಿಲೀಸ್ ಈಗ. ಈಗ ಏನ್ರ ಇನ್ನಷ್ಟು ಪ್ರಪಂಚದಾಗ ಕೂಡ್ಬೇಕತ್ತಾನ ಈಗ ಅದ್ರ ಕಡೆ ಧ್ಯಾನ ಆಗಿಬಿಡ್ತೀರಿ. ಎಲ್ಲ ಹೆಂಡತಿಯರನ್ನು ಕರೆದ, ಮಕ್ಕಳನ್ನ ಕರೆದ, ಪ್ರಜಾ ಜನರನ್ನ ಕರೆದ, ಕುರುಬರುಗಳನ್ನ ಕರೆದ, ತಾನೇ ಎಲ್ಲರಿಗೂ ನಮಸ್ಕಾರ ಮಾಡಬೇಕ. ರಾಜ ಕುತ್ಕೊಂಡ ಮಂದಿ ಕಡೆ ನಮಸ್ಕಾರ ಮಾಡಿಸ್ಕೊತಿದ್ದ. ಈಗ ಅವನೇ ಮಾಡಕತ್ತಾನ ಅಡ್ಡಾಡೆ ಓನ್ಯಾಗ. ಯಾಕ್ರೀ ರಾಜರ ಅಂತಾರ. ಇಲ್ಲಪ್ಪ, ನಂದು ಮುಗಿತಪ್ಪ, ನಾ ಹೋಗ್ತೇನೆ. ನನ್ನಿಂದ ಏನಾರ ಅಕಸ್ಮಾತ್ ನಿಮಗೆ ಏನಾರ ನನ್ನ ಆಡಳಿತದಲ್ಲಿ ನೋವಾಗಿದ್ರೆ ನನ್ನ ಕ್ಷಮಾ ಕೋರಿ. ವಿದಾಯ ಭಾಷಣ ಅಂತಾರಲ್ಲ, ವಿದಾಯ ಭಾಷಣ. ನೀವು ಮನಿ ವಿದಾಯ ಭಾಷಣ ಮಾಡುದಿಲ್ಲ? ಮಾಡ್ತಾರ, ಕೊನೆ ಒಂದ್ ಭಾಷಣ ಮಾಡ್ತಿರಲಿಲ್ಲ? ದುಃಖ ಹಾಕತಿಲ್ಲ? ಹಾಗೆ ದುಃಖ ಅಕಸ್ಮಾತ್ ಏನ್ರ ಅಂದಿದ್ರು ನಮ್ಮನ್ನ ಕ್ಷಮಾ ಮಾಡ್ರಿಪ್ಪ ಅಂತ ಹೇಳ್ತಿರಿಲ್ಲ? ಆಗ ಅಂದ್ರೆ ಆ ವಿದಾಯ ಭಾಷಣವನ್ನ ಮಾಡಿ ಋಷಿಗಳ ಹತ್ತಿರ ಬಂದ. ಋಷಿಗಳಲ್ಲಿ ಸಣ್ಣ ವಯಸ್ಸಿನ ಋಷಿ ಶುಕಮುನಿ ದೇವ ಬಂದಿದ್ರು. ಯಾರಪ್ಪ ಅವನ ಹೆಸರು? ಶುಕಾಚಾರ್ಯರು. ಏನಂತಾರ ಅವ್ರಿಗೆ? ಸುಂದರವಾಗಿ ಹೆಸರು ಏನವ್ರದ್ದು? ಶುಕಾಚಾರ್ಯರು. ವ್ಯಾಸಭಗವಂತನ ಒಬ್ಬನೇ ಒಬ್ಬ ಮಗ ಶುಕಾಚಾರ್ಯ. ಜನ್ಮಾರಂಭದಿಂದ ವೈರಾಗ್ಯದ ಶಿಖರ. ಯಾರು ಡಿಸ್ಟರ್ಬ್ ಯಾರು ಮಾಡ್ತಾರೆ ನೋಡು. ವೈರಾಗ್ಯದ ದೃಷ್ಟಿಯಿಂದ ಮೇರುಗಿರಿ ಅವನು, ಜ್ಞಾನ ದೃಷ್ಟಿಯಲ್ಲಿ ಹಿಮಾಲಯ. ಯಾರು ಡಿಸ್ಟರ್ಬ್ ಮಾಡಕತ್ತಾರ? ನಿಮ್ಗೆ ಯಾರಿಗಾರ ತೊಂದ್ರೆ ಇದ್ರೆ ಬಿಟ್ಟು ಹೋಗ್ಬಿಡ್ರಿ. ಏನ್ ಹೇಳಕತ್ತಿದ್ನಪ್ಪ? ಏನ್ ಹೇಳಕತ್ತಿದ್ದೆ? ಜ್ಞಾನದ ಪರ್ವತೋತ್ಸವ ಶುಕಮುನಿಗಳು, ಹೌದಿಲ್ಲ? ಆ ಶುಕಾಚಾರ್ಯರು ಬಂದು ಕೂತರು. ಪರೀಕ್ಷಿತ ಬಂದು ನಮಸ್ಕಾರ ಮಾಡ್ದ. ನಮಸ್ಕಾರ ಮಾಡಿ, ಯಾಕೋ ರಾಜನ್ ಮುಖ ಯಾಕೆ ಸಾಣದ್ ಮಾಡಿ ಅಂತಂದ್ರು. ಅವಾಗಪ್ಪ ನನಗೆ 7 ದಿವಸದಲ್ಲಿ ಮರಣದ. ಏನಂದವ? 7 ದಿನದಲ್ಲಿ ಮರಣ. ಹೌದಿಲ್ಲ? ಅವಾಗ ಶುಕಾಚಾರ್ಯರಂತಾರೆ ಒಂದೇ ಮಾತು, ಸಾಯುವುದಾವುದು, ಸಾಯಲಾರದ್ದಾವುದು. ಏನ್ ಕೇಳಿದ? ಏನ್ ಸಾಯೋದು ಯಾವುದು, ಸಾಯಲಾರ್ದ ಯಾವುದು? ಸಾಯುವಂತ ವಸ್ತು ಮುನ್ನವೇ ಸತ್ತತೆ. ಎಂದು ಹುಟ್ಟ್ಯದ ಅವತ್ತೇ ಅದ್ರ ಮರಣ ಆಗ್ಯದ. ಇವತ್ತು ನಿನ್ನೆ ಹುಟ್ಟಿ ಇಂದಿನ ತನಕ ನಾ ಬದುಕಿನಿ ಅಂದ್ರೆ ನಿನ್ನಿನ ದಿನ ನನ್ನ ಪಾಲಿಗೆ ಸತ್ಯ ಇಲ್ಲೋ?
ಹೌದ್ರಿ. ಸತ್ತತ್ತಿಲ್ಲ ಹೇಳ್ರಿ. ಹ್ಞೂನ್ರಿ. ಹಿಂಗ್ ಸಕಲ ದಿನಗಳು ನನ್ನ ಆಯು ಅನ್ನೋದು ಸತ್ತ ಹೋಗೈತಿ. ಹ್ಞೂನ್ರಿ. ಮೊದಲೇ ಸತ್ತು ಹೋದ ದೇಹದ ಬಗ್ಗೆ ಇಷ್ಟು ಚಿಂತೆ ಮಾಡೋಕ್ಕಿಂತನೂ ಅವಿನಾಶಿಯಾದ ಪರಮಾತ್ಮನ ಬಗ್ಗೆ ಯಾಕೆ ಚಿಂತೆ ಮಾಡಬಾರದು ಅಂತ ಹೇಳಿ ತಲೆ ಮೇಲೆ ಹಸ್ತವನ್ನಿಟ್ಟ. ಜ್ಞಾನ ಆಗಿಬಿಟ್ಟಿತ್ತು. ನಾನು ಸಾಯಲಾರದ ಕೇವಲ ಕೂಟಸ್ಥ ಚೈತನ್ಯ, ನಾನು ಸಾಕ್ಷಿ ಅನ್ನುವಂತ ಅರಿವು ಬಂದಿತ್ತು. ಅರಿವು ಬಂದ ತಕ್ಷಣ ಕಣ್ ತೆಗೆದು ನೋಡ್ತಾನ, ಆ ತಕ್ಷಕ ಎನ್ನುವಂತ ಹಾವು ಎಲ್ಲೈತಿ, ಬಾ ಕಚ್ಚು ಬಾ ಅಂದ. ಯಾವ ಹಾವಿಗೆ ಅಂಜಿ ಓಡಿ ಹೋಗಿದ್ದಲ್ಲ ಆ ಹಾವನ್ನ ಹುಡುಕ್ಯಾಡಕ್ ಹತ್ತಿದ. ಯಪ್ಪ ಅರ್ಥ ಆಗತೈತಿ ಅಂದ್ರೆ ಅದೇ ಹಾವು ಅಂತ ಓಡಿ ಹೋಗಿದ್ದ. ಈಗ ಏನ್ ಮಾಡಕತ್ತಿದ? ಹುಡುಕಾಡಕತ್ತದ. ಬಾ ಕಡಿ ಬಾ, ಬಾ ಕಡಿ ಬಾ, ನೀ ಏನಂತ ಕೊಡ್ಬೋದು ತಕ್ಷಣ ಆ ಹಾವಿ ಕೇಳ್ತಾನ, ನೀ ಏನನ್ನು ಕೊಡ್ಬೋದು ತಕ್ಷಣ? ಇಂತಹ ದೇಹಗಳು, ಸಹಸ್ರ ದೇಹಗಳಲ್ಲಿ ನಾನು ಸತ್ತು ಹುಟ್ಟಿ ಬಂದಿದ್ದೇನೆ. ಪಾಪಾನುಗುಣದಿಂದ ಗಿಡಮರ ಕ್ರಿಮಿಯಾಗಿ, ರೂಪಾಗಿ, ಕೀಟ ಪತಂಗಾದಿ ಆಗಿ, ಆಪಕ್ಷ ಕುಲವಾಗಿ, ಮೃಗಜಾತಿಯಾಗಿ, ಮೇಲೆ ಪಶುರೂಪಾಗಿ ಬಹುಬಾಧೆಗೊಂಡು ಮನುಷ್ಯ ಜನ್ಮವನ್ನು ಹೊಂದಿ ಬಂದಿನೋ ಅಷ್ಟು ಜನ್ಮಗಳಿಗೆ ಅಂಜಲಾರದ ಸಾವು ಇಂದ ನನ್ನೇನ್ ಮಾಡಿತ್ತು? ನಾನು ಅವಿನಾಶಿ. ಏನಂತ ನಾನೀಗ ಏನಂತ? ನಾನು ಅವಿನಾಶಿ. ಹೌದಿಲ್ಲ? ಸತು ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಸ್ತು ಅನಯೋ ತತ್ವದರ್ಶಿಭಿ. ನಾನೊಬ್ಬ ತತ್ವಜ್ಞಾನಿ, ನಾನೊಬ್ಬ ತತ್ವದರ್ಶಿ, ನಾನೊಬ್ಬ ಜ್ಞಾನವನ್ನು ಪಡೆದಿದ್ದೇನೆ ಗುರುಮುಖೇನವಾಗಿ. ಇದು ಏನ್ ಮಾಡಿತ್ ನನಗ ಅಂತ ಹೇಳಿ ಹಾವು ಹುಡುಕಾಡಕ್ ಹತ್ತಿದ. ಹಾಗೆ ನಿಮಗಾದ ಜ್ಞಾನವನ್ನ ವೈಭವ ಮಾಡ್ತಾರೆ. ಈ ಪದ ಏನ್ ಮಾಡಕತ್ತಾರ? ಈಗ ವೈಭವ ಮಾಡಕತ್ತ. ಹೌದಿಲ್ಲ? ಈಗ ನೀವು ಯಾವ್ದಾರ ಕಾರ್ಯಕ್ರಮಕ್ಕೆ ಹೋದ್ರೆ ನೀವು ನೋಡಿ ಬಂದ ಕಾರ್ಯಕ್ರಮದ ವೈಭವ ಮಾಡ್ತಿರಲ್ಲ? ನಿಮಗ ಅಡಿಗೆ ಭಾರಿಯಾಗಿತ್ತು, ಸರ್ಕಸ್ ಬಂದಿತ್ತು, ಸಿನಿಮಾ ಬಂದಿತ್ತು ಅಂತ ಹೇಳ್ತಿರಲಿಲ್ಲ? ಬಂದೇವಿ ಇಲ್ಲಿ. ಹಾಗೆ ಅನುಭವ ಅದನ್ನ ಅವರು ತಮ್ಮ ವೈಭವ ಅದನ್ನ ಹೇಳಿ ಕಟ್ಟಿದ್ದಾರೆ ನೋಡಿ. ಮೊದಲನೇ ಶಬ್ದ ನೋಡ್ಕೊಡ್ರಿ, ಪಾಟೀಲ್ ಸರ್, ಮೊದಲನೇ ಶಬ್ದ ನೋಡ್ಕೋರಿ. ಇನ್ಮೇಲೆ ತಡ ಆಗುದಿಲ್ಲ, ಬಡ ಹೇಳ್ಬಿಡ್ತಾನೆ. ಇನ್ನ ದುರಿತ ಕಾನನ ವೈನಿ. ಒಂದೇದು ಏನದು? ದುರಿತ ಕಾನನ ವೈನಿ. ವೈನಿ ಅಂದ್ರೆ ಬೆಂಕಿ. ವೈನಿ ಅಂತಂದ್ರೆ ಎಷ್ಟು? ಬೆಂಕಿ. ದಟ್ಟವಾದ. ಕಾನನ ಅಂದ್ರೆ ಅಡವಿ. ಬಹಳಷ್ಟು ಮುಳ್ಳು ಕಂಟಿಗಳಿಂದ ತುಂಬಿ ಒಳಗೆ ಹೋಗಲಾರದಷ್ಟು ಒಳಗೆ ಹೋಗ್ಲಿಕ್ಕೆ ಬರುದಿಲ್ಲ. ಬೆಂಕಿ ಬಿತ್ತು ಅಂದ್ರೆ ಆ ಹಣ್ಣು ಉಳಿತೇನೋ? ಮುಳ್ಳು ತುಂಬೈತಿ. ಮೊನ್ನೆ ನಿಮಗ ನಮ್ ಕಡೆ ಕಬ್ಬಿನ ಪಡೆದ ಉದಾಹರಣೆ ಕೊಟ್ಟಿದ್ದೀನಿ. ನಮ್ ಕಡೆ 10 ಎಕರೆ ಕಬ್ಬಿನ ತಗೊಳಿರ್ತಾವ, ಭಯಂಕರ ರೌದಿ ಬಿದ್ದಿರ್ತತಿ. ಅದ್ ಅಷ್ಟು ರೌದಿ ಒಂದು 100 ಆಳು ಹಚ್ಚಿದ್ರು ಆಗುದಿಲ್ಲ. ಅದು ಸುಮ್ಮನೆ ಒಂದು ಕಡ್ಡಿ ಗೀರಿ ಗಾಳಿ ಪಡು ನೋಡ್ಕೊಂಡು ಇಟ್ಟು ಬಿಟ್ಟಿವ್ ಅಂದ್ರೆ 10 ನಿಮಿಷನೊಳಗೆ 10 ಎಕರೆ ಆ ರೌದಿ ಸುಟ್ಟು ಹೋತು. ಗೊತ್ತಿಲ್ಲ ಯಾಗೋ. ಹಾಗೆ ಅನೇಕ ಕೋಟಿ ಜನ್ಮಗಳಿಂದ ಮಾಡಿದಂತ ಪಾಪ ರಾಶಿಯಿಂದ ಹುಟ್ಟಿದ ಸಕಲ ದೇಹಗಳು, ಪುಣ್ಯ ಪಾಪ ಕರ್ಮಗಳು ಹೆಂಗ ಒಂದು ವನ ಅಡವಿಗೆ ಬೆಂಕಿ ಬಿದ್ರೆ ಆ ಅಡವಿಯೊಳಗೆ ಏನೋ ಹೆಂಗ ಉಳಿಯುವುದಿಲ್ಲೋ ಹಂಗ ಜ್ಞಾನಾದ ತಕ್ಷಣದಲ್ಲಿ ಪಾಪ ಪುಣ್ಯ ಕರ್ಮಗಳು ಸುಟ್ಟು ಹೋಗ್ತಾವ. ಕಾನನ ವೈನಿ. ಅರ್ಥ ಆತಪ್ಪ? ಅರ್ಥ ಆತ? ಪಟ 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 ಮುಂದೆ ಹೋಗುದಿನ್ನ. ಇನ್ನೆಲ್ಲರೂ ಓದ್ದವ್ರದಿರಿ, ಪಟ ಪಟ ಮುಂದೆ ಹೋಗುದು. ಮುಂದಿನ ಓದು, ತಡ ಮಾಡ್ತೀರಿ. ಮುಂದಿನ ಓದು. ತರಣಿ ಮಾನಸ ಕುಲಗಿರಿ ವಜ್ರ. ಎಲ್ಲೇ ಇಲ್ಲ, ಇನ್ನ ಮ್ಯಾಲೆ 2-3 ಅದಾವ. ದೂರಿ ಒಂದೇ ಬಿಡಿಸಿನಿ ಈಗ. ಮರುತ ಜ್ಞಾನ ತಿಮಿರ. ಬೇಡೋ
ಶರಣರದಿರಿ ಅಲ್ಲೇ ಬಳ್ಳಿ ಇಡುವಂಗಿಲ್ಲ. ಮರುತ ಅಜ್ಞಾನ ತಿಮಿರ, ಮರುತ ಅಜ್ಞಾನ ತಿಮಿರ ಅಲ್ಲ, ಪರಿಭವ ಘನ ಚಂಡ. ಅದ್ರ ಅದು ಅಲ್ಲಿ ಬುದ್ಧಿ ಕಪಾಳ ಬಡ್ಕೋರಿ. ಆಯ್ತ್ರಿ ಬುದ್ಧಿ, ತಪ್ಪಾಯ್ತ್ರಿ ಬುದ್ಧಿ. ಮತ್ತೆ ದುರಿತ ಕಾಮಿನ ವೈನಿ ಅಂದ್ರೆ ಘೋರವಾದ ಅರಣ್ಯವು ಬೆಂಕಿಯು ಹೇಗೆ ಸುಟ್ಟು ಹಾಕುತ್ತದೆಯೋ ಹಾಗೆ ಅನೇಕ ಜನ್ಮಗಳಿಂದ ಮಾಡಿದ ಪಾಪದ ರಾಶಿ ಜ್ಞಾನಾದ ತಕ್ಷಣದಲ್ಲಿ ಸುಟ್ಟು ಹೋಗುತ್ತದೆ. ಒಂದೇದ್ರ ಅರ್ಥ. ಇನ್ನ ಪರಿಭವ ಘನ ಅಷ್ಟಕ್ಕೆ ನಿಂದಿರ್ಬೇಕಾದ್ರೆ ನೋಡ್ರಲ್ಲಿ ಅಲ್ಲಿ ಅಲ್ಪುರಂ ನೋಡ್ಕೋರಲ್ಲಿ ಪದಚ್ಛೇದ ಮಾಡ್ತಾ ಇದ್ದೇನೆ. ಪರಿಭವ ಘನ, ಪರಿಭವ ಅಂತಂದ್ರೆ ಹುಟ್ಟು ಸಾವು, ಹುಟ್ಟು ಸಾವು. ಬಹಳ ಚೆನ್ನಾಗಿ ಶಂಕರ ಭಗವತ್ಪಾದರು ಹೇಳ್ಯಾರ ನೋಡು. ಪುನರಪಿ ಜನನಂ ಪುನರಪಿ ಮರಣಂ ಜನನಂ ಇಹ ಸಂಸಾರೇ ಖಲು ದುಸ್ತಾರೆ ಪಾಹಿ ಮುರಾರೇ ಬೋಂದಂಬಜೆ ಮೂಢಮತೆ. ಹೌದು. ಏನಪ್ಪ ಪರಿಭವ ಅಂತಂದ್ರೇನು? ಜನನ ಮರಣಾತ್ಮಕವಾದಂತ ಹುಟ್ಟು ಸಾವುಗಳೆಂಬ ಈ ಭಯಂಕರವಾದ ಆಕಾಶದಾಗ ಮೋಡ ಬರ್ತಾವ ನೋಡ್ರಿ. ಆಕಾಶದಾಗ ಈ ಮೋಡ ಎಸ್ತಾವ ಅಂತ ಹೇಳ್ತೀರೇನ? ಹೆಂಗ ಆಕಾಶದಲ್ಲಿಯ ಮೋಡವನ್ನು ನಿಮ್ಗೆ ಎಣಸಾಕ ಆಗುದಿಲ್ಲೋ ಹಂಗ ನೀವು ಸಲ ಸತ್ ಹುಟ್ಟಿ ಬಂದಿರೋ ಅನ್ನೋದು ಜನಕ್ಕೆ ಹತ್ತುದಿಲ್ಲ. ಹೌದು, ಅದು ಬ್ರಹ್ಮಣಗಳ ಸಂಸಾರ ಇದು. 84 ಲಕ್ಷ ಹೀನ ಜನ್ಮಗಳಲ್ಲಿ ಹಾದು ಬಂದಂತ ನಿಮ್ಮ ಜನ್ಮಗಳ ಸಂಖ್ಯೆ ಹಿಮಾಲಯ ಪರ್ವತ. ಹಿಮಾಲಯ ಪರ್ವತ ಎಷ್ಟು ಎತ್ತರ ಐತೋ ಅಷ್ಟು ಎಲುಬಿನ ರಾಶಿ ಬಿದ್ದತ್ ನಿಮ್ಮದು. ಇಷ್ಟು ಜನ್ಮಗಳನ್ನು ನೀವು ಹೊಂದಿ ಬಂದಿದ್ರು ಕೂಡ ಈ ಕ್ಷಣಕ್ಕೆ ಜ್ಞಾನ ಆಯ್ತು ಅಂತಂದ್ರೆ ಇದೇ ಕ್ಷಣಕ್ಕೆ ನಿಮ್ಮ ಜನ್ಮ ನಿಂತು ನೀವು ಜೀವನ ಮುಕ್ತವನ್ನು ಹೊಂದುವಂತ ಈ ಜ್ಞಾನದ ಬಗ್ಗೆ ನಾ ಎಷ್ಟಂತ ಹೇಳಿ. ಮುಳ್ಳಿನ ಗುಡ್ಡಕ್ಕೆ ಬೆಂಕಿ ಬಿದ್ರೆ ಒಂದು ಮುಳ್ಳು ಉಳಿಯುವುದಿಲ್ಲೋ ಹಂಗ ನಿಮ್ಮ ಕರ್ಮ ಉಳಿಲಿಲ್ಲ. ಒಂದೇದ್ರ. ಎರಡನೇದ್ರ ಏನಪ್ಪಾ, ಆಕಾಶದಲ್ಲಿ ತೇಲುವ ಮೋಡಗಳು ಅಸಂಖ್ಯಿದ್ರೂ ಕೂಡ ಚಂಡ ಮರುತ ಬಂದು ಹೊಡಿಕಂದ್ರ ಒಂದು ದೊಡ್ಡ ಗಾಳಿ ಬಿಡ್ತಪ್ಪ, ಮಾಡಿ ನಿಂದಿರ್ತದನ ಬಂದಿದ್ರಿ, ಮಳೆ ಕತ್ತತ್ ಮಾಡಿದ್ವಿ, ಹೋಗಿ ಬಿಡ್ತಾನ. ನೀವು ಒಂದೊಂದ ಮಾಡ ಎತ್ತಿ ಎತ್ತಿ ಹೋಗಿದ್ರೆ ಹೊಕ್ಕಿರ್ತಾನ ಅದ. ಆ ಚಂಡ ಮಾರುತ ಬಂದ ಸಮಸ್ತ ಮೋಡಗಳನ್ನ ಚದುರಿಸಿ ಆ ಶುಭ್ರವಾದ ಆಕಾಶವನ್ನು ಹೆಂಗ ಮಾಡ್ತೇವೋ ಹಂಗ ಜ್ಞಾನ ಅಂತ ಅನ್ನೋದು ಕ್ಷಣಾರ್ಧದಲ್ಲಿ ಮುಟ್ಟಲು ಗುರು ಪಾದವ ಪೂರ್ವದ ಕರ್ಮ ಸುಟ್ಟು ಜ್ಞಾನೋದಯವಾಗುವುದು. ಅದರಿಂದ ನಂಬೆಲು ಮನುಜ ಹಂಬಲಿಸದಿರುವುದೇ ನಂಬಿಗೆ ಕಾರಣವೋ ಸಾಂಬಣು ನಿಮಗೆ. ಮಹಾಲಿಂಗರಂಗರ ಪದ್ಯ ಮಾಡ್ಯಾರ ಇದನ್ನು. ಅಂದ್ರೆ ಆ ಸದ್ಗುರುವಿನ ಪಾದದಲ್ಲಿಂದ ಉಂಟಾದಂತಹ ಜ್ಞಾನ ಆಕಾಶದಲ್ಲಿ ಕೋಟಿ ಕೋಟಿ ಮೋಡಗಳಿದ್ರು ಆ ಗಾಳಿ ಹೆಂಗ ಹಾರಿಸಿ ಬಿಡ್ತೇವೋ ಹಂಗ ಏನಾಗ್ಬಿಡ್ತ. ಜೀವನ್ಮುಕ್ತತೆ ಅನ್ನೋದು ನಿಮ್ಮ ಅಂಗೈಯೊಳಗಿನ ನೆಲ್ಲಿಕಾಯಂತೆ ಆಗತ್ತೆ ಹೊರತಾಗೆ ಆ ಜ್ಞಾನವಿಲ್ಲದೆ ಈ ಮೋಡಗಳು ಹಾರುವುದಿಲ್ಲ. ಇದು ಎರಡನೇದು. ಮೂರನೇದು ಅಟಕ್ನ ಅಜ್ಞಾನ ಇಲ್ಲಿ ನೋಡ್ರಲ್ಲಿ ಮರುತನು ಅಜ್ಞಾನ ತಿಮಿರ. ಅಜ್ಞಾನ ಅಂದ್ರ ಕತ್ತಲೆ, ತಿಮಿರ ಅಂದ್ರೂ ಗಾಢ ಕತ್ತಲೆ. ಅಜ್ಞಾನ ರೂಪದಿಂದ ದೇಹವೇ ನಾನೆಂಬ ಕತ್ತಲೆ ನಿಮಗೆ ಬಿದ್ದಿತ್ತಲ್ಲ, ಕತ್ತಲೆ ಬಿದ್ದಿತ್ತಲ್ಲ ನಿಮಗೆ. ತರಣಿ ಅಂದ್ರೆ ಸೂರ್ಯ. ತರಣಿ ಅಂದ್ರೇನು? ಸೂರ್ಯ ಬಂದ ಅಂದ್ರೆ ಕತ್ಲು ನಿಂದಿರ್ತತನ? ಎಳ್ಳ ಮಸಿ ಕತ್ಲ ಅಂತ ಒಂದ್ ಕತ್ಲೈತಿ, ಬಹಳ ಹೌದಿಲ್ಲ? ಗಾಢವಾದ ಕತ್ತಲೆ ಇತ್ತು ಅಂದ್ರೂ ಕೂಡ ಸೂರ್ಯ ಬಂದ್ರೆ ನಿಂದಿರ್ತತೇನು? ಆಟೋಮೆಟಿಕ್ ಆಗಿ ನಮ್ಮ ಮುಂದೆ ಇದ್ದಂತ ಗೂಟಗಲ್ ಸುಣ್ಣ ಹಚ್ಚಿದ್ರು ಕಾಣೋಲ್ದು. ಅಷ್ಟು ಕತ್ಲತಿ. ಅತಿ ದಟ್ಟ ಕತ್ತಲವನ್ನ ನೋಡ್ಬೇಕಾತಂದ್ರೆ ನೀವ್ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಕರ್ನಾಟಕದಲ್ಲೇ ಕುವೆಂಪು ಅವರ ಮನೆ ಹಿಂದ ಕವಿಶೈಲ ಅಂತ ಐತೊಂದು.
ಹೌದ್ರಿ ಬುದ್ಧಿ ನೋಡಿದ್ವಿ. ನೀವು ಕತ್ತಲವನ್ನ ಇಲ್ಲಿ ಎಲ್ಲಿ ನೋಡೇ ಇಲ್ಲ, ಯಾಕಂದ್ರೆ ಕತ್ತಲು ನೋಡಕ್ಕೂ ಸಿಗುದಿಲ್ಲ ಈಗ. ಎಲ್ಲಾ ಕಡೆ ಲೈಟ್ ಆಗಿಬಿಟ್ಟು, ಎಲ್ಲಾ ಕಡೆ ಫ್ಯಾಕ್ಟ್ರಿ ಆಗಿಬಿಟ್ಟು, ಆ ಫ್ಯಾಕ್ಟ್ರಿ ಲೈಟ್ ಕತ್ಲ ನಿಮ್ಮದು. ನೀವು ನಿಜವಾದ ಕತ್ತಲೆ ನೋಡ್ಬೇಕಾದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ, ಕುವೆಂಪು ಅವ್ರ ಮನೆಯಿಂದ ಒಂದ್ 3 ಕಿಲೋಮೀಟರ್ ಒಳಕ್ ಹೋಗಿ ಅಲ್ಲೊಂದು ಕವಿಶಾಲೆ ಐತಿ, ಅಲ್ಲೊಂದು ನನ್ನ ಬೆಳ್ಳ ನನ್ನ ಮೇಲರಿವು ನನ್ನ ಕಾಣಿಲ್ಲ ನೋಡು. ಏನ್ ಮಾಡ್ತೀರಿ? ಮಂದಿ ದೂರ ಹಿಡಿತಿ. ನನ್ನ ಬಯಲು ನನಗ್ ಕಾಣ್ಲಿಲ್ಲ ನೋಡಿ. ಎಷ್ಟು ಆಶ್ಚರ್ಯ! ಅಂಥ ಕತ್ತಲೆ, ಗಾಢ ಅಜ್ಞಾನ ತಿಮಿರ. ಆ ಸೂರ್ಯ ಬಂದ ತಿಮಿರ ತರಣಿ ಬಂತು ಅಂದ್ರ, ತರಣಿ ಅಂದ್ರೇನು? ಸೂರ್ಯ ಬಂದ ಅಂದ್ರ ಆ ಕ್ಷಣಾಂತದಲ್ಲಿ ಆ ತಿಮಿರ ಅದು ಹೆಂಗ ನಿಮಗೆ ಇದ್ದೂ ಇಲ್ಲದಂಗ ಬಟೋ ಬೈಲೆ ಅಲ್ಲೇ ನಿಮ್ಮ ಮೋಹವೆಂಬ ಅಜ್ಞಾನ. ಇಲ್ಲಿ ಯಾವ್ದಪ್ಪ ಅಜ್ಞಾನ? ಇಲ್ಲಿ ಎಷ್ಟು ಮೋಹದೀಪ, ಎಷ್ಟು ಮೋಹ. ನನಗೆ ಹೇಳಕ್ ನಾಚಿಕ್ ಬರ್ತತಿ. ನಮ್ಮ ಮೋಹ ಎಷ್ಟು ಫಲಸೈತಿ, ಎಷ್ಟು ಹೇಸಿಗೈತಿ ಅಂದ್ರೆ, ಬಾತ್ರೂಮ್ನಾಗ ಲ್ಯಾಟ್ರಾಗ ಹೋಗಿ ಸಂಡಾಸ್ ಕೂತ್ರ ಸಂಡಾಸ್ ಸಹಿತ ಹೊಳ್ಳಿ ನೋಡುವಷ್ಟು ಕೆಟ್ಟೈತಿ ನೋಡು ಮೋಹ. ಹೊಳ್ಳಿ ನೋಡ್ತಾರ ಅದನ್ನ. ಅಂದ್ರ ಆ ಸಂಡಾಸ್ ನಂದು, ಅದು ನಂದು ಅನ್ನುವಷ್ಟು ಮೋಹ ಈ ದೇಹದಲ್ಲಿ ಅದು ಉಂಟಾಗೈತೆ ಅಂದ್ರ ನಾವು ಎಷ್ಟು ಅಜ್ಞಾನದ ಒಳಗಿರ್ಬೋದು ಹೇಳ್ರಿ. ಇವ್ರೇನ್ ಬಿಟ್ಟು ಬರೋರಲ್ಲ, ಸುಮ್ಮನೆ ಹಿಡಿಯಾಕ್ ಬರೋದಿಲ್ಲ ಬಿಟ್ಟಾರ ಅದನ್ನ, ಇಲ್ಲ ತುಂಬ್ಕೊಂಡು ಬರ್ಬೇಕು ಇವ್ರು. ಜ್ಞಾನ ಯಾವ ಕ್ಷಣಕ್ಕೆ ಹೋತಪ್ಪ ಅದು? ಆ ಕತ್ತಲೆಯು ಸೂರ್ಯನು ಬಂದ ತಕ್ಷಣ ಕತ್ತಲೆ ಹೆಂಗಿಲ್ಲಾತೋ ಹಂಗ ಜ್ಞಾನ ಆದ ತಕ್ಷಣ ಅಜ್ಞಾನ ಅನ್ನೋದು ಇಲ್ಲಾತು. ನೋಡ್ರಿ, ದೃಷ್ಟಾಂತ ಏನೇನ್ ಕೊಟ್ಟಾನೆ. ಒಂದು ಬೆಂಕಿ ಬಿದ್ದಂತ ಅಡವಿ ಹೆಂಗ್ ಜನ್ಮಗಳನ್ನು ಹುಟ್ಟಿ ಬಂದ್ರು ಕೂಡ ನಿಮ್ಗೆ ಆಗ್ಲಾರದಂತ ಕೆಲಸ ಆಕಾಶದಲ್ಲಿರುವ ಮೋಡಗಳನ್ನ ಹಾರಿಸಿ ಬಿಡ್ತೋ, ಹಂಗ ನಿಮ್ಮ ಕೋಟಿ ಜನ್ಮಗಳು ಕೂಡ ಏನಾಗ್ಬಿಡ್ತಾವ, ಈಗ ಹಾರಿ ಆಗಿಬಿಡ್ತಾವೆ. ಓಡಿಸಿದನು ಹಾಗೆ ಜ್ಞಾನ ಆದ ತಕ್ಷಣ ನಿಮ್ಮಲ್ಲಿರೋ ಅಂಧಕಾರ ಬಿಡ್ತಾರೆ. 3 ಕ್ಲಿಯರ್ ಆದ್ರೆ ಪಟ್ನ ಮಾನಸ ಕುಲಗಿರಿ ವಜ್ರ. ನೋಡು, ಮಾನಸ ಕುಲಗಿರಿಗಳಂದ್ರೆ ಈ ಮನಸ್ಸಿನ ಮಂಡಿಗೋಳಿ ಅಂತ ಅಡೆಯದವನ ತಮ್ಮ. ಮಾಡ್ಬೇಕು, ಇದನ್ನ ಮಾಡ್ಬೇಕು, ಹಾದಾಗಬೇಕು, ಇದಾಗಬೇಕು. ಕುಲಗಿರಿ ವಜ್ರ. ಕುಲಗಿರಿ ಅಂದ್ರೆ ಹಿಮಾಲಯ ಪರ್ವತದಷ್ಟು ನಿಮ್ಮ ಮನದೊಳಗೆ ಇಂಥ ಕಾಲುಷ್ಯಗಳಿದ್ರು ಕೂಡ ಒಂದು ದೊಡ್ಡ ಬಂಡೆಗಲ್ಲ ಮೇಲೆ ವಜ್ರವನ್ನು ಇಟ್ರ ಆ ಬಂಡೆಗಳ ಪಟ್ಟ ಹಿಡಿದು ಬಿಡುತ್ತೆ. ಈ ಗ್ಲಾಸ್ ಗ್ಲಾಸ್ ಕಟಿಂಗ್ ಗೊತ್ತಿಲ್ಲೋ? ಗೊತ್ತೈತ್ರಿ. ಗ್ಲಾಸ್ ಕಟಿಂಗ್ ನೋಡಿರೋ ಇಲ್ಲೋ? ನೋಡಿದಿರಿ. ಆ ಗ್ಲಾಸ್ ಕಟಿಂಗ್ ಅನ್ನು ಎದರಲ್ಲೇ ಮಾಡ್ತಾರಪ್ಪ ಅಂದ್ರೆ ವಜ್ರದ ಬ್ಲೇಡ್ ಇರ್ತತಿ. ಹೌದೌದು. ಅದನ್ನ ಬರೀ ಅದಕ್ಕೆ ಮುಟ್ಸಿದ್ರೆ ಸಾಕದು ಕಟ್ ಆಗ್ಬಿಡ್ತದೆ. ಅಲ್ಲೇ ನೀವು ಕಟ್ಟಿಗೆ ಕೊಡ್ತಾರ ಕರಗಸ್ಲೆ ಕೊಯ್ಬೇಕಾಗಿಲ್ಲ ಅದನ್ನ. ಜಾಸ್ತಿ ಇಂಚು ಪಟ್ಟು ಇಡ್ರಿ, ಅದನ್ನ ತಗೊಂಡ್ ಹಿಂಗ್ ಮಾಡಿ ಹಿಂಗ್ ಶಿಶಿನ್ಗೆ ಎಳ್ದಂಗೆ ಎಳಿರಿ, ಪಟ್ ಅಂತ ಹೇಳಿ ಅದು ಮುರಿದು ಹೋಗ್ಬಿಡ್ತೈತೆ. ಹೌದಿಲ್ಲ? ಹೌದಿಲ್ಲ? ಅದು ಹೆಂಗ ಅದೇನೋ ಬೆಟ್ಟ ಬಾಗಿಲು ಇಂದ್ರ ಹೋಗಿ ಇಟ್ಟಂತ ಅವು ಮತ್ತೆ ಯಾವಾಗ ಹೇಳ್ತಾನ ನಾವು ಏನು ನಾವು ತಿಳಿದುಕೊಳ್ಬೇಕಾದದ್ದು ಏನು ಅಂತಂದ್ರೆ, ದೇಹದ ಜೊತೆಗೆ ಕಲ್ಲು ಬಂಡೆಯಷ್ಟು ನಮ್ಮ ನಂಟು ನಮ್ಮ ಮನದೊಳಗೆ ಇದ್ರೂ ಕೂಡ ಜ್ಞಾನಾದ ತಕ್ಷಣದಲ್ಲಿ ದೇಹ ನಾನು ಅಲ್ಲ ಅನ್ನುವಂತ ಜ್ಞಾನ ನಿಮ್ಮ ತಕ್ಷಣ ಏನಾಗ್ಬಿಡ್ತು, ಆಗಿಬಿಡ್ತು. ಅವ್ರ ಕಥೆಯೊಳಗೆ ಬೇರೆ ಬರ್ತಿರ್ತಾರಲ್ಲಿ, ನಾ ಅದನ್ನ ಹೇಳುದಿಲ್ಲ. ಅದನ್ನ ಹೆಂಗಪ್ಪ, ಕಲ್ಲು ಬಂಡೆ ತಯಾರಿಲ್ಲ, ಏನೇನು ಮಾಡಕ್ ತಯಾರಿಲ್ಲ, ಪ್ರತಿಯೊಂದೆಲ್ಲ ನನಗ ಬೇಕು ಅಂತ ಇಟ್ಕೊಂಡು ದೇಹಕ್ಕಾಗಿ ಜೋಪಾನ ಮಾಡ್ತಿದ್ದಿಲ್ಲ. ಯಾವಾಗ ಆ ದೇಹ ಪಾತ ಆಗಿ ಆ ಪರೀಕ್ಷಿತ ರಾಜನಗಂತೆ ನಿಮಗೆ ಯಾವಾಗ ಜ್ಞಾನ ಆತೋ ಆ ತಕ್ಷಣದಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ನಿಮಗೆ ಆ ಬಂಡೆ ಹೊಡೆದಂಗ ದೇಹ ಬೇರೆ ನಾನು ಬೇರೆ. ಹೌದಿಲ್ಲ? ಜ್ಞಾನ ಮುಂದೆ
ಮುಂದೆ ಅನುತಾಪ ಸರಸಿಜ ಹಿಮವಿದಂ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅನುತಾಪಗಳು ಎಷ್ಟು ತಾಪದವಪ್ಪ? ಆಧ್ಯಾತ್ಮಿಕ ತಾಪ, ಮೂರು ತಾಪಗಳಿಂದ ಒಂದು ಸಣ್ಣ ಮಾಡ್ಕೋಬೇಕಂದ್ರೆ ಒಂದು ಬೈ ಅಂತ ಹುಳ ಬಂದು ಕಿವಿ ಗಡ್ಡಿ ಕಡ್ಕೊತಿ. ಏನಪ್ಪಾ ಹಾಳಾಗಿ ಹೋಗ್ಲಕ್ಕಂತ ಅಕಾಡಿ ಕಾಡಿ ಮಾಡ್ರಿ, ಹೊತ್ತೇರು ಹೊಡೆದ ಗಾದ್ರಿ ಹೇಳ್ತದ. ಅಕಾಡಿ ಕಾಡಿ ಮಾಡಿ ಕೊಬ್ಬರಿ ಹಚ್ಕೊಂಡು ಜಳಕ ಮಾಡ್ಕೊಂಡ್ರೆ ಥಂಡಿ ಜ್ವರ ಬರ್ತಾವ. ಬೇಕಲ್ಲ ಏನಪ್ಪ ಗಂಡ ಎಂತ ತನ್ನಗ ಊಟ ಮಾಡಿ ನಾವು ಹೋಗ್ಬೇಕು ಅನ್ನೋದಕ್ಕ ಯಾರ್ದಾರ ಒಂದು ಸಾಕು ಸುದ್ದಿ ಬರ್ತಾವ. ಮುಂದೆ ದಿವಸ ಜೀವನದಲ್ಲಿ ಸುಖವಾಗಿದ್ನಿ ಅನ್ನುವಂತ ದಿವ್ಸ ನೆನಪು ಐತೇನೆ. ಚಿಂತೆಯೋ ಈ ದೇಹಕ್ಕೆ ಯಾವಾಗಲೂ ಚಿಂತೆ. ಮಕ್ಕಳಿಲ್ಲದ ಮಕ್ಕಳಿಗೆ ಒಕ್ಕಾಲು ಹೊನ್ನವನ್ನು ಕೂಡಿಡುವ ಚಿಂತೆ, ಅಕ್ಕರೆಯಿಂದಲೇ ತರುಗಳ ಕಾಯುವರು ಬಿಟ್ಟು ಹೋಗದ ಚಿಂತೆ, ಅನುಗಾಲ ಚಿಂತೆ. ಸತಿಯು ಇದ್ದರೂ ಚಿಂತೆ, ಸತಿಯು ಇಲ್ಲದ ಚಿಂತೆ, ಪೃಥ್ವಿಯೊಳಗೆ ಸತಿ ಕಡು ಚೆಲುವೆ ಆದ್ರೆ ಮಿತಿ ಮೀರಿ ಮೋಹದ ಚಿಂತೆಯೋ ಅನುಗಾಲ ಚಿಂತೆ. ಹೇಂತಿಲ್ಲ ಅಂತ ಬಡ್ಕೊಂಡ ಗವಿಸಿದ್ದಪ್ಪನ ಗದ್ದಿಗ್ ಹೋದ. ಏನೋ ಗುರುಕರುಣೆ ಆತು, ಒಬ್ಬ ಚಂದನ್ ಹೆಣ್ ಸಿಕ್ಕಳು, ಮಾಡ್ಕೊಂಡ್ ಮನೆಗೆ ಹೋಗಿಟ್ಟ. ಪಟ್ನ ಆಫೀಸರ್ ಏನ್ ಮಾಡಿದಂತ, ನಿನ್ನ 9 ದಿವಸ ಬೆಂಗಳೂರಿಗೆ ಟ್ರೈನಿಂಗ್ ಕಳಿಸಿನ ಅಂದ. ನಿನ್ನೆ ಬಂದಾಳೆ. ಹೆಂಗಪ್ಪ ಹೆಂಗೆ ಜೀವನದಾಗ ಅನುಭವಕ್ಕೆ ಬರ್ತಾವಲ್ಲ ಇವೆಲ್ಲ. ಇನ್ನೇ ಕರ್ಕೊಂಡು ಬಂದಿದ್ದು ಅಂದ್ರೆ ಮಧ್ಯಾಹ್ನ ಮುಂಚೆ ಬಾಸ್ ಬಂದವನ 15 ದಿನ ನಿಮ್ಮನ್ನ ಡೆಪ್ಯೂಟ್ ಮಾಡಿವ್, ನೀವ್ ಇಂತಲ್ಲಿ ಟ್ರೈನಿಂಗ್ ಹೋಗ್ರಿ ಅಂದ. ಮುಗಿದವ್ರು ನಾಡಿ. ಇನ್ನೇನಪ್ಪಾ ಇನ್ನ ಆಯ್ಕೆ ಉಂಡಾಳೋ ಇಲ್ಲೋ, ಯಾರ ಕದ ಪಡೆದ್ರೋ ಏನು, ಶುರುವಾತ್ ನೋಡ್ರು. ಸತಿಯು ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ, ಪೃಥ್ವಿಯೊಳಗೆ ಸತಿ ಕಡು ಯಾವಾಗಲೂ ಚಿಂತೆ. ತನು ಮನವು ಶ್ರೀ ರಂಗನ ತನಕ ಚಿಂತೆ. ಈ ತನು ಮತ್ತು ಈ ಮನ ರಂಗನ ಪಾದವನ್ನು ಹಿಡಿಯುವ ತನಕ ಇಲ್ಲಿ ಚಿಂತೆ ಅನ್ನೋದು ನಿಮ್ಮನ್ನು ಬಿಡುವುದಿಲ್ಲ. ಇದು ಹೌದಿಲ್ಲ? ಹೌದಿಲ್ಲ? ಹಾಗೆ ಇರುವಂತಹ ಈ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅನ್ನುವಂತಹ ಈ ತಾಪತ್ರಯಗಳಲ್ಲಿ ಬೆಂದ ಜೀವ ಅದು ಹೆಂಗಪ್ಪ ಅಂತಾರೆ ಉಪಮಾನ ಕೊಡ್ತಾರೆ. ನಾನ್ ನೋಡಿ, ನೀವು ನೋಡಿರೋ ಇಲ್ಲೋ ಗೊತ್ತಿಲ್ಲ ನನಗೆ. ಅಲ್ಲೇ ಆ ಬದ್ರಿ ರೋಡ್ನ್ಯಾಗ ಬಲಗಡೆ ಒಂದು ಸಿಖ್ ಮಂದಿರಕ್ಕೆ ಹೋಗಕ್ ಒಂದ್ ದಾರಿ. ನೀವು ಬದ್ರಿ ಕಡೆ ಜೋಶಿ ಮಠ ದಾಟೆ 1 ತಾಸು 1.5 ತಾಸು ಹೋಗ್ಬೇಕು. ಅಲ್ಲಿ ಬಲಗಡೆ ಏನೈತಪ್ಪ ಅಂದ್ರೆ ಒಂದು ಸಿಖ್ ಮಂದಿರಕ್ಕೆ ಹೋಗಕ್ ಒಂದ್ ರಸ್ತೆ ಐತಿ. ಅಲ್ಲಿಂದ 1 ಕಿಲೋಮೀಟರ್ ಹೋದ್ರಿ ಅಂದ್ರೆ ಅಲ್ಲೊಂದು ಹಿಮಾಚ್ಛಾದಿತವಾದಂತ ಬೆಟ್ಟ ಐತಿ. ಏನ್ ಮಾಡ್ತತೆ ಅಂದ್ರೆ ಇಂದ್ರಜಾಲ ಮಹೇಂದ್ರಜಾಲವನ್ನ ಅಲ್ಲಿ ನೋಡ್ಲಿಕ್ಕೆ ನೀವು ಹೋಗ್ಬೇಕಲ್ಲ. ಅಲ್ಲಿ ಸೆಲ್ಸಿಯಸ್ ಅಲ್ಲಿ ಏನಾಕತಿ ಅಂತಂದ್ರೆ ಒಮ್ಮೆ ಏನಾಕತಿ ಅಂದ್ರೆ ಬೆಳೋಗ ಹಿಮದ ರಾಶಿನೇ ಕಂಡು ಬಿಡ್ತದೆ ಒಮ್ಮೆಗಿಲೆ. ಅಲ್ಲಿ ಏನೇನೇನು ಇದ್ರ ಬುಡಕ್ ಏನಿಲ್ಲಪ್ಪ, ಬರೇ ಹಿಮ. ಒಂದನೇ ನೋಡಿ ಎಲ್ಲರಿಗೂ ಅರ್ಥ ಆತಪ್ಪ. ಇದ್ರೊಳಗೆ ಏನು ವಿಚಾರ ಮಾಡೋದು ಏನಿಲ್ಲ. ಒಂದು ರೂಪಕದ ಅದು. ಒಂದು ರೂಪಕದಲ್ಲಿ 4 ದೃಷ್ಟಾಂತಗಳನ್ನು ನಿಮಗೆ ತಿಳಿಲಿಲ್ಲ ಅಂದ್ರೆ ನೀವು ನನಗೆ ಮೋಸ ಮಾಡ್ದಂಗ ಆಗುತ್ತೆ. ನೀವು ತಿಳಿಲಾರ್ದ ಹೂ ಅಂದ್ರಿ ಅಂತಂದ್ರೆ ನಿಮಗೆ ದ್ರೋಹ ಬರುತ್ತೆ ನೋಡು. ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಲೇಬೇಕು. ತಿಳಿಲಿಲ್ಲ ಅಂದ್ರೆ ಹೊಳ್ಳಿ ಕೇಳ್ಬೇಕು ನೀವು. ನನ್ನ ಎಷ್ಟು ದೃಷ್ಟಾಂತ ಕೊಟ್ಟಿದ್ದಾನ ಅವನು? 4 ದೃಷ್ಟಾಂತ ಕೊಟ್ಟಿದ್ದಾನೆ. 4 ದೃಷ್ಟಾಂತ ಕೊಟ್ಟಿದ್ದಾನೆ. ಒಂದನೇ ದೃಷ್ಟಾಂತ ಏನ್ ಪಟ್ಲ? ಅರಣ್ಯಕ್ಕೆ ಬೆಂಕಿ ಹತ್ತದ್ರಿ. ಎರಡನೇದೇನ್ರಿಪ್ಪ? ಘನ ಮೋಡಗಳು ಚದುರಿ ಹೋಗ್ತಕ್ಕಂಥದ್ದು. ಆಕಾಶದಲ್ಲಿರುವ ಮೋಡಗಳು ಗಾಳಿ ಬಿಟ್ಟು ಕೂಡಲೇ ಹೆಂಗ್ ಓಡಿ ಹೋಗ್ತಾವಲ್ಲ, ಜ್ಞಾನಾನಂತರದಲ್ಲಿ ಜನ್ಮಾಂತರ ಎಂಬ ಮೋಡಗಳು ಓಡಿ ಹೋಗ್ತಾವ. ಹೌದು. ಆಮೇಲೆ ತಿಮಿರ ಅಂತ ಅಂಧಕಾರಕ್ಕೆ ಸೂರ್ಯನಾಗಿ ಬಂದು ಬೆಳಕಿಂದ ಅಜ್ಞಾನದಿಂದ ಜ್ಞಾನ. ವೆರಿ ಗುಡ್ ವೆರಿ ಗುಡ್. 4ನೇದೇನಪ್ಪ? ಈ ಗಿರಿ ಪರ್ವತಕ್ಕ ವಜ್ರಾಯುಧ. ಗಿರಿ ಪರ್ವತಗಳು ವಜ್ರಾಯುಧ ಬತ್ತು ಅಂದ್ರೆ ಗಿರಿ ಪರ್ವತಗಳೆಲ್ಲ ಹೊಕ್ಕವಿಲ್ಲೋ? ಹೌನ್ರಿ. ಆ ತೆರನಾಗಿ ಜ್ಞಾನಾನಂತರದಲ್ಲಿ ಏನಾಗ್ತತಿ, ದೇಹದ ಅಹಂಕಾರ ಅನ್ನುವಂತ ಕಲ್ಲು ಬಂಡೆ
ಹೋಗಿ ದಾಸನ ಈಶ ನಾನು ಅಹಂ ಬ್ರಹ್ಮಸ್ಮಿ ಅನ್ನೋದು ಹೋಗಿ ಏನಕತಿ, ನಾನು ದಾಸನು. ನಿಮ್ಮ ಅಹಂಕಾರ ಬೇಕಾತಿಲ್ಲಲ್ಲೇ, ಅಹಂಕಾರ ನಾಶ. ಮುಂದಿಂದ ಏನಪ್ಪಾ ಅಂದ್ರೆ ಆಹಾ ಆಹಾ ಅಂದ್ರೇನು, ಈಗ ನಿಮಗ ಕೆಟ್ಟ ಶೆಕೆ ಆಗಕತ್ತಿತ್ತು ಅಂತ ಇಟ್ಕೋರಿ. AC ಹಾಕಿದ್ರೆ ಏನಂತೀರಿ, AC ಹಾಕಿದ್ರೆ ಏನಂತೀರಿ? ಯಾವಾಗಂತೀರಿ ಹಂಗ ಅಷ್ಟು ಹಿತ ಆಕತ್ ನಿಮಗದು. ಅದೇ ಹೆಂಗ AC ಹಾಕಿದ ಕೂಡ ಹಿತಾಯ ಅಂತೀರೋ, ಇಲ್ಲಿ ತನಕ ದೇಹಾದಿಗಳೇ ನಾನೆಂಬ ಅಜ್ಞಾನದಿಂದ ಜಗದಾದಿ ಪಡಿಪದಾರ್ಥಗಳೇ ಸತ್ಯ, ಸಂಸಾರವೇ ಸುಂದರ, ಮಡದಿ ಮಕ್ಕಳೇ ಎಲ್ಲ ಕುಲದೇವರು ಅದೆಲ್ಲವೂ ಜ್ಞಾನದಿಂದ ಏನಾಗ್ಬಿಡ್ತಪ್ಪ ಅಂತಂದ್ರೆ ನಿಮ್ಮನ್ನ ಬಿಟ್ಟು ಹೋಗಿ ನಾನು ದೇಹಕ್ಕೆ ಅಂಟಿಯಾದ ಕೇವಲ ಪರಮಾತ್ಮನ ಸ್ವರೂಪವೇ ನಾನು ಎಂಬ ಜ್ಞಾನ ಅವಾಗ ಏನಿತ್ತು, ಹೌದು. ಆ ಕಮಲದ ಎಲೆಗಳ ಮೇಲೆ ಅದೆಲ್ಲ ಆ ಹಿಮ ಬಿದ್ದದ್ದು ಕೂಡ್ಲೆ ಆ ಹೂಗಳು ಎಲೆಗಳು ಎಲ್ಲ ಕತ್ತರಿಸಿ ಹೋಗಿ ಆ ಹೆಂಗ ಒಣ ಬರಲಾಗಿ ಹೋತೋ ಹಂಗ ಸಂಸಾರ ಮಧುವನಗಿತ್ತಿಯ ಒಣ ನನ್ನ ಕಣ್ಣೆದುರಿಗೆ ಇದೆಲ್ಲವೂ ಕೂಡ ಮಿಥ್ಯ, ನಾನೊಬ್ಬನೇ ಸತ್ಯ ಎಂಬಂತ ಜ್ಞಾನ ಬಂದು ಅವನು ಸಂತೋಷವನ್ನು ಪಟ್ಟ ಎಂಬಲ್ಲಿಗೆ ಇವತ್ತೊಂದು ಸ್ವಲ್ಪ ಧನ್ಯವಾಗೈತೆಪ್ಪ. ಅಂದ್ರೆ ಈ ಅಹಂಕಾರದ ನಾನು ನಾನು ಅಂದ್ರೆ ಆತ್ಮ ಮಾತ್ರ ಅಲ್ಲಿ ಉಳ್ಕೊಂಡು ಎಷ್ಟು ಸಂತೋಷ, ಎಷ್ಟು ಚಲೋ ಹೇಳಿದ್ರಪ್ಪ, ಎಷ್ಟು ಚಲೋ ಹೇಳಿದ್ರಪ್ಪ. ರುದ್ರಪ್ಪ, ನಿನ್ ಮೊಬೈಲ್ ಬಂದಾಗ ಎಷ್ಟು ಉಳ್ದತ್ ನಿನಗೆ? ನಿನಗೆ ಎಷ್ಟು ಕೇಳಲಿಲ್ಲ ಇದ್ರಾಗ? ಇಲ್ಲಿ ಕೇಳೈತಪ್ಪ, ಎಲ್ಲ ಕೇಳಿ ಇಷ್ಟು ದೃಷ್ಟಾಂತ ಅರ್ಥ ಆಗ್ಯಾವ. ಇದು ಕೊನೆಯದ ಸರಸಿದ ಹಿಮಯುಧಂಬ ಅಂದ್ರ ಈಗ ನಿಮ್ಗೆಲ್ಲ ಈ ಮೆಣಸಿನ ಗಿಡ ಬೆಳಿತಿರ್ಲ ಅಲ್ಲೇ? ಹೌನ್ರಿ. ಅಕಸ್ಮಾತ್ ಚಳಿ ಅಂದ್ರೆ ಎಲ್ಲ ಕತ್ತರಿಸಿ ಹೋಗ್ತಾವಿಲ್ಲ ಅಲ್ಲಿ? ಹೌದಪ್ಪ. ಬಹಳ ಚಳಿ ಬಿತ್ತಪ್ಪ ಅಂತಂದ್ರ ಹೊಕ್ಕ ಇಲ್ತಮ್ಮ ಅವೆಲ್ಲ ಹೂ ಕತ್ತರಿಸಿ ಎಲ್ಲ ಮೆಣಸಿನ ಗಿಡ ಹಾಳಾಗ್ತತಿಲ್ ಬೆಳಿ. ಹೌದಪ್ಪ. ಪೇಪರ್ನೇ ಬರ್ತದ ನೋಡಿ, ಬಳ್ಳಾರಿಯಲ್ಲಿ 30 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ತಾಪಮಾನ ಬಂದು ಮೆಣಸಿನ ಬೆಳೆಯೋ ಕೊಳೆ ರೋಗದಿಂದ ಹಾಳಾಯಿತು ಅಂತ ಬರೀತಾರಿಲ್ಲ? ಹಂಗ ಸಂಸಾರವೆಂಬ ಮುದವನಗಿತ್ತೆ ಅಂತಿರುವಂತ ಹೂದೋಟ ಇದು ಸಂಸಾರ. ನಿನಗ ಯೌವನ ಬಂದತಿ, ಈಗ ಮೀಸಿ ಬಂದವ, ರತಿಕಾಮನಂತೆ ಕಾಂತಿ, ನಿನ್ನ ಹೆಂಡತಿ ನೆನಕಿದ್ದ ಚಲುವೆ, ನಿನ್ನ ಸಂಸಾರ ನಿನ್ ದಿನ ತಿಂಗಳ 1,30,000 ರೂಪಾಯಿ UGC ಸ್ಕೇಲು, ಮುಂದೆ AC ಕಾರು, ಅಲ್ಲಿ ಒಬ್ಬ ಗೌರ್ಮೆಂಟ್ ಅಸಿಸ್ಟೆಂಟು, ಏನ್ ಹಾದಿ ಹಿಡ್ದ ಹೊಂಟಂದ್ರ ಗೂಟದ ಕಾರ್ನಾಗ ಕೂತ್ರ ತಿಳಿ ನೋಡ್ಬೇಕು. ಸುಂದರ ಸಂಸಾರ ಇದು, ಹೌದಿಲ್ಲ? ಇದು ಶಾಶ್ವತನ? ಇದು ಶಾಶ್ವತನ? ಇಲ್ಲಪ್ಪ, ಇಲ್ಲ. ಈ ಬಂದ ಯೌವನ ಒಂದಿನ ಹೋತು. ಹೌದಪ್ಪ. ಬಂದ ಯಾವ ಪ್ಯೂಣ 2 ಹೊತ್ತು ಸೆಲ್ಯೂಟ್ ಹೋಗ್ತಿತ್ತಲ್ಲ, ಇವತ್ತ ಆ ಪ್ಯೂಣ ನಿನ್ನ ನೋಡಿದ್ರು ನೋಡ್ದಂಗ ಹೊಂಟಾನ. ಹೌದಪ್ಪ. ಮತ್ ದಿನ ಸೆಲ್ಯೂಟ್ ಹೋಗ್ತಿದ್ದಲ್ಲ ಅವ್ ಈಗ ಯಾಕೆ ಹೊಂಟಾನಂಗ? ಹೌದಿಲ್ಲ? ಟೇಬಲ್ ಮೇಲೆ ಬೆಲ್ ಬಡದೆ ಅಂತಂದ್ರೆ ಪ್ಯೂನ್ ಬಂದ್ ಎಸ್ ಸರ್ ಅಂತಿದ್ದ, ಟೀ ತಗೊಂಬಾರೋ ಟೀ ತಂದ ನೀಟಂಗ್ ಇರ್ತಿದ್ದ. ಇವತ್ತು ಬೆಲ್ ಬಡೋದಲ್ಲ, ಕದ ಬಡದ್ರು ಯಾರು ಕದ ತೆಗಿವಲ್ರು. ಅದೇ ಜ್ಞಾನಾನಂತರದಲ್ಲಿ ದೇಹವನ್ನೇ ಮೊದಲುಗೊಂಡು ಸಕಲ ಪಡಿ ಪದಾರ್ಥಗಳು ಇದು ಈಶ್ವರನ ಸಂಪತ್ತು. ನಾನು ಕೇವಲ ಭಾವದಿಂದ ಇರುವಂತಹ ಒಬ್ಬ ಸಹಜ ಪ್ರಾಣಿ. ಏನಪ್ಪಾ ಅಂತಂದ್ರೆ ಪರಮಾತ್ಮನನ್ನು ಒಲಿಸುವುದೇ ನನ್ನ ಕೆಲಸ ಅಂತ ಹೇಳಿ ಸುಂದರವಾದ ಭಾವಗಳನ್ನೆಲ್ಲನ್ನು ತೆಗೆದು ಸುಂದರವಾದ ಪರಮಾತ್ಮನ ಕಡೆಗೆ ಮನಸ್ಸನ್ನು ಇಟ್ಟಿ ಅಂತಂದ್ರೆ ಇದಕ್ಕೆ ಮೂಲ ಬೀಜ ಯಾವುದು ಅಂದ್ರೆ ಜ್ಞಾನ. ಸರಸಿಗೆ ಹಿಮ, ಹಿಮ ಅಂದ್ರೆ ಚಳಿ, ಬರ್ಪ,
ಹೌದು ಹೌದಿಲ್ಲ? ಹೌದು ಅಪ್ಪಾಜಿ. ಅಲ್ಲಿ ಇಂದ್ರಜಾಲ ಮಹೇಂದ್ರಜಾಲದ ಕಥೆ ಹೇಳಿನಿ, ನಿನಗೆ ಕೇಳಿಲ್ಲ ಕಾಣಿಸ್ತದೆ ಅವು. ಹ್ಮ್. ಅದನ್ನ ಇನ್ನೊಂದು ಅವ್ರಿಗೆಲ್ಲ ಅರ್ಥ ಆಗ್ಯದ. ಹೌದು. ಅದನ್ನ ಹೇಳಿಸಿ ಹೋದ್ರಿ. ಆಯ್ತು. ಸ್ವಲ್ಪ ಯಾಕೋ ದನಿವಾಗೈತಪ್ಪ. ಆಯ್ತು. ಅವನು